ಕನ್ನಡ ಬಿಗ್ ಬಾಸಲ್ಲಿ ನಿಮಗೆ ಯಾರು ಇಷ್ಟ ಮೇಡಮ್? ಮಂಜಣ್ಣ. ಮಂಜಣ್ಣ ಅವರು. ಯಾಕೆ ಅವರೇ ಇಷ್ಟ? ಯಾಕಂದರೆ ಅವ್ರ ಎಣ್ಣೆಗಡಿ ಚೆನ್ನಾಗಿ ಆಡ್ತಾರೆ ಮತ್ತು ಅವ್ರ ಕೋಪ ಎಲ್ಲ ಸಖತ್ತಾಗಿರುತ್ತೆ. ಆ ಸಿಚುವೇಶನ್ ಸಖತ್ತಾಗಿ ಆಡ್ತಾರೆ. ಅಂದರೆ ಅವ್ರು ಎಣ್ಣೆ ಹೊಡಿತಾರೆ ಮತ್ತು ಕೋಪ ಅದಕ್ಕೆ ಇಷ್ಟ ನಿಮಗೆ? ಹ್ಞೂ ಹೌದು. ಅವರು ಏನೋ ಕ್ಯಾಪ್ಟನ್ ಆದಾಗಲೂ ಎಣ್ಣೆ ಕೇಗೆ ಕಟ್ ಮಾಡಿಸಿದ್ರು. ಓಕೆ, ಬಿಗ್ ಬಾಸ್ ಮನೇಲಿ ಯಾರು ಸೇಫಾಗಿ ಆಡ್ತಿದ್ದಾರೆ ಅನಿಸುತ್ತೆ ನಿಮಗೆ? ಸೇಫಾಗಿ ಆ ಥರ ಇನ್ನೂ ಅನಿಸಿಲ್ಲ ಯಾರೂ. ಅಲ್ಲಿ ಯಾರೂ ಕರೆಕ್ಟಾಗಿ ಆಡ್ತಿಲ್ಲ ಹೇಳಬೇಕು ಅಂದರೆ. ಓಕೆ, ಬಿಗ್ ಬಾಸ್ ಮನೇಲಿ ಡ್ರಾಮಾ ಯಾರು ಮಾಡ್ತಿದ್ದಾರೆ ಅನಿಸುತ್ತೆ? ಗೌತಮಿ. ಗೌತಮಿ. ಯಾಕೆ ಮೇಡಮ್ ಅವರು? ಅವರು ಒಂಥರ ಮಂಜಣ್ಣ ಜಾಸ್ತಿ ಅಟ್ರ್ಯಾಕ್ಟ್ ಆಗಿ ಅಂದರೆ ಅವ್ರು ಏನು ಹೇಳ್ತಾರೆ ಅದನ್ನೇ ಕೇಳ್ತಾ ಇದ್ದಾರೆ ಮಂಜಣ್ಣ, ಅದೊಂದಕ್ಕೆ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಶಕುನಿ ಯಾರು? ಶಕುನಿ ಯಾರು? ಶಕುನಿ ಯಾರು ಇಲ್ಲ. ಯಾರು ಇಲ್ವಾ? ಯಾರೂ ಇಲ್ಲ. ಬಿಗ್ ಬಾಸ್ ಮನೇಲಿ ಯಾರು ಫ್ರೆಂಡ್ಶಿಪ್ ಚೆನ್ನಾಗಿದೆ? ಧನರಾಜ್ ಮತ್ತು ಹನುಮಂತ. ಯಾಕೆ ಅವ್ರದ್ದು? ಅವ್ರು ಕಾಮಿಡಿ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಅವ್ರ ಪಾರ್ಟ್ನರ್ಶಿಪ್ಪಲ್ಲಿದ್ದು ಕಾಮಿಡೀಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ. ಓಕೆ, ಈ ವಾರ ಉಗ್ರ ಮಂಜು ಅವರು ಕ್ಯಾಪ್ಟನ್ ಆಗಿದ್ದಾರೆ, ಹಾಗೆ ರಾಜ ಆಗಿದ್ದಾರೆ. ಎರಡು ಇಂದ ಚೆನ್ನಾಗಿ ಗೇಮ್ ಆಡ್ತಿದ್ದಾರಾ? ಆಡ್ತಿದ್ದಾರೆ. ಅವ್ರನ್ನ ಅದನ್ನೆಲ್ಲೂ ಬಿಟ್ಕೊಟ್ಟಿಲ್ಲ. ಆದರೆ ನನಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದ್ಯಾ ನಿಮಗೆ ಅಲ್ಲಿರೋರನ್ನ? ಯಾಕಂದರೆ ಅವ್ರು ನಮ್ಗೆ ಇಷ್ಟ ಆದ್ಮೇಲೆ ಅವ್ರು ಏನು ಮಾಡಿದ್ರು ನಮ್ಗೆ ಸರಿನೇ ಅಪ್ಪ. ಓಕೆ, ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ, ಬಿಗ್ ಬಾಸಲ್ಲಿ ನಿಮಗೆ ಯಾರು ಇಷ್ಟ? ತ್ರಿವಿಕ್ರಮ್. ಯಾಕೆ? ಅವರು ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಅಂದರೆ ಅವ್ರಿಗೆ ಎಲ್ಲ ಕ್ವಾಲಿಟಿನೂ ಇದೆ ಅಂತ ವಿನ್ ಆಗೋಕ್ಕೆ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಯಾರು ಸೇಫಾಗಿ ಆಡ್ತಿದ್ದಾರೆ ಅನಿಸುತ್ತೆ ನಿಮಗೆ? ಸೇಫಾಗಿ ಆಡ್ತಿರೋದು ಅಂದರೆ ಹನುಮಂತು ಅನ್ಸುತ್ತೆ. ಹೌದು. ಯಾಕೆ ಮೇಡಮ್? ಅವರು ಅಂದರೆ ಅವ್ರು ಎಲ್ಲೂ ಅಂದರೆ ಯಾರ ಹತ್ರನೂ ಕೆಟ್ಟವ್ರು ಆಗಲ್ಲ, ಬಟ್ ಎಲ್ಲರ ಹತ್ರನೂ ಚೆನ್ನಾಗಿರ್ತಾರೆ, ಸೇಫಾಗಿ ಆಡ್ತಾರೆ ಅಂತ ಅನಿಸುತ್ತೆ. ಓಕೆ, ಬಿಗ್ ಬಾಸ್ ಮನೇಲಿ ಡ್ರಾಮಾ ಯಾರು ಮಾಡ್ತಿದ್ದಾರೆ ಅನಿಸುತ್ತೆ ನಿಮಗೆ? ಡ್ರಾಮಾ ಗೌತಮಿ ಮಾಡ್ತಾ ಇದ್ದಾಳೆ ಅನ್ಸುತ್ತೆ. ಹೌದು. ಹೌದು. ಓಕೆ, ಯಾಕೆ ಮೇಡಮ್? ಅವ್ರು ಅಂದರೆ ಅವ್ರು ನೋಡ್ತಾ ಇದ್ದಾರೆ ಬಿಗ್ ಬಾಸಲ್ಲಿ, ಹಂಗೆ ಅನಿಸುತ್ತೆ ಅವ್ರು ಡ್ರಾಮಾ ಮಾಡ್ತಾ ಇದ್ದಾರೆ, ಅವರು ರಿಯಲ್ ಕ್ಯಾರೆಕ್ಟ್ರಲ್ಲಿ ಇಲ್ಲ ಅಂತ ಅನಿಸುತ್ತೆ. ಓಕೆ, ಬಿಗ್ ಬಾಸ್ ಮನೇಲಿ ಯಾರು ಶಕುನಿ ಅನಿಸ್ಬೋದು ನಿಮಗೆ? ಮೋಸ್ಟ್ಲಿ ಮಂಜಣ್ಣ ಅನಿಸುತ್ತೆ. ಮಂಜಣ್ಣ ಅವರು. ಓಕೆ ಮೇಡಮ್, ಯಾಕೆ ಅಂತ? ಅಂದರೆ ಅವ್ರು ಮಾಡೋದು ಮಾತಾಡೋದು, ಬಟ್ ಅವ್ರ ಹತ್ರ ಹೋಗಿ ಹೇಳೋದು ಇವ್ರ ಹತ್ರ ನೋಡಿದ್ರೆ ಹಂಗೆ ಅನಿಸುತ್ತೆ ಆ ಥರ. ಓಕೆ, ಟಾಪ್ 1 ಟಾಪ್ 2? ಟಾಪ್ 1 ತ್ರಿವಿಕ್ರಮ್ ಬರಬೇಕು, ಟಾಪ್ 2 ರಜತ್. ಎಸ್. ಯಾಕೆ ರಜತ್ ಅವರು ಟಾಪ್ 2 ಬರಬೇಕು? ಅಂದರೆ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರಲ್ಲ, ಲೇಟಾಗಿ ಬಂದರೂ ಕೂಡ ಎಲ್ಲ ಅದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರಲ್ವ ಅದಕ್ಕೆ. ಬಿಗ್ ಬಾಸ್ ಮನೇಲಿ ಯಾರು ಫ್ರೆಂಡ್ಶಿಪ್ ಚೆನ್ನಾಗಿದೆ? ತ್ರಿವಿಕ್ರಮ್ ಭವ್ಯ. ಯಾಕೆ ಅವ್ರ ಫ್ರೆಂಡ್ಶಿಪ್ ಚೆನ್ನಾಗಿದೆ ಅಂತಿದ್ದೀರಾ? ಈಗ ಧನರಾಜ್ ಮತ್ತು ಹನುಮಂತ್ ಅವ್ರದ್ದು ಚೆನ್ನಾಗಿಲ್ವಾ? ಮತ್ತು ಹನುಮಂತ್ ಅವ್ರದ್ದು ಸ್ವಲ್ಪ ಅವರು ಅನ್ಸಲ್ಲ ಅಷ್ಟೊಂದಂತ, ಇವ್ರ ಬಾಂಡಿಂಗ್ ಚೆನ್ನಾಗಿದೆ. ಅಂದರೆ ಹುಡುಗ ಹುಡುಗರ್ಗಿಂತ ಹುಡುಗಿರ್ದು ಚೆನ್ನಾಗಿರುತ್ತೆ ಅಂತನಾ? ಅಲ್ಲ, ಇವ್ರು ಅವ್ರಿಗೆ ಸಪೋರ್ಟಿವ್ ಇದ್ದಾರೆ, ಅವ್ರು ಇವ್ರಿಗೆ ಸಪೋರ್ಟಿವ್ ಇದ್ದಾರಲ್ಲ, ಚೆನ್ನಾಗಿದ್ದಾರೆ ಅನಿಸುತ್ತೆ. ಈ ವಾರ ಉಗ್ರ ಮಂಜು ಅವರು ಕ್ಯಾಪ್ಟನ್ ಆಗಿದ್ದಾರೆ, ರಾಜ ಆಗಿ ಆಡ್ತಿದ್ದಾರೆ, ಅದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಚೆನ್ನಾಗಿಲ್ಲ ಅನಿಸುತ್ತೆ. ಚೆನ್ನಾಗಿ ಆಡ್ತಿಲ್ವಾ ಅವರು? ಇಲ್ಲ, ಚೆನ್ನಾಗಿ ಆಡ್ತಾ ಇಲ್ಲ, ಒಂಥರ ಪರ್ಸ್ನಲಾಗಿ ತಗೋತಾ ಇದ್ದಾರೆ, ಮತ್ತು ಸೆಲ್ಫಿಶಾಗಿ ಆಡ್ತಾ ಇದ್ದಾರೆ ಅನಿಸುತ್ತೆ. ಸೆಲ್ಫಿಶಾಗಿ ಆಡ್ತಾ ಇದ್ದಾರೆ ಅನಿಸುತ್ತೆ. ಬಿಗ್ ಬಾಸ್ ಮನೇಲಿ ಯಾರು ವಿನ್ನರ್ ಆಗಬೇಕು? ತ್ರಿವಿಕ್ರಮೇ. ಓಕೆ, ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸಲ್ಲಿ ನಿಮಗೆ ಯಾರು ಇಷ್ಟ? ನನಗೆ ರಜತ್ ಇಷ್ಟ. ರಜತ್. ಯಾಕೆ ಮೇಡಮ್ ಅವರು? ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದರು, ಅದು ಚೆನ್ನಾಗಿ ಆಡ್ತಾ ಇದ್ದಾರೆ, ಏನಿದ್ರು ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳ್ತಾರೆ, ಸೊ ಅವ್ರಿಗೆ ಇಷ್ಟ. ಅದರಿಂದ ಇಷ್ಟ. ಓಕೆ, ಬಿಗ್ ಬಾಸ್ ಮನೇಲಿ ಯಾರು ಸೇಫಾಗಿ ಆಡ್ತಿದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ? ಸೇಫಾಗಿ ಆಡ್ತಾ ಇರೋದು ಅಂದರೆ ಮೋಕ್ಷಿತ. ಯಾಕೆ ಮೇಡಮ್? ಅಂದರೆ ಅವರು ಮುಂದೆ ಒಂದು ಹಿಂದೆ ಒಂದು ಮಾತಾಡ್ತಾರೆ, ಆದರೂ ಸ್ವಲ್ಪ ಇನ್ನೋಸೆಂಟಾಗಿ ಆಡ್ತಾ ಇದ್ದಾರೆ, ಎಲ್ಲದಕ್ಕೂ ಎಮೋಷ್ನಲ್ ಆಗ್ತಾರೆ ಅದಕ್ಕೆ. ಓಕೆ, ಬಿಗ್ ಬಾಸ್ಲಿ ಯಾರು ಡ್ರಾಮಾ ಮಾಡ್ಕೊ ಆಡ್ತಿದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ? ಡ್ರಾಮಾ ಅಂದರೆ ಚೈತ್ರ. ಯಾಕೆ? ಅಂದರೆ ಅವ್ರ ವಾಯ್ಸ್ ಜೋರಿದೆ ಅನ್ನೋದ್ರಿಂದ ಯಾರೂ ಮಾತಾಡೋದಿಲ್ಲ, ಅದೇ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಅವರು ಯಾರು ಮಾತಾಡೋದಿಲ್ಲ ಅಂತಂತ ಏನ ಬೇಕಾದ್ರೂ ಮಾಡ್ಬೋದು. ಅವರು ಜೋರಾಗಿ ಮಾತಾಡ್ತಾರೆ ಅಲ್ವಾ, ಸೊ ಜಗಳ ಏನಕ್ಕೆ ಮಾಡೋದು ಬೇರೆಯವರು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ತಾರೆ. ಸೊ ಅವ್ರು ಏನು ಬೇಕಾದ್ರೂ ಮಾಡ್ಬೋದು, ಮಾತು ಕಲ್ತಿದ್ದವರು ಏನು ಬೇಕಾದ್ರೂ ಮಾಡ್ಬೋದು ಅಂತಿದಿಲ್ಲ. ಸೊ ಓಕೆ, ಬಿಗ್ ಬಾಸ್ ಮನೇಲಿ ಶಕುನಿ ಅನ್ನೋದಾದರೆ ಯಾರಿಗೆ ಹೇಳ್ತೀರಾ ಮೇಡಮ್? ಶಕುನಿ ಭವ್ಯ. ಯಾಕೆ ಅವರು? ನನಗೆ ಪರ್ಸ್ನಲಿ ಅಂತ ಏನಿಲ್ಲ, ಅಂದರೆ ಬಿಗ್ ಬಾಸ್ ಬಂದಾಗಿಂದ ಸ್ವಲ್ಪ ಆಗೋದಿಲ್ಲ ಅವರು. ಸೊ
ಓಕೆ, ಬಿಗ್ ಬಾಸ್ಲಿ ಟಾಪ್ 1 ಮತ್ತು ಟಾಪ್ 2 ಬರೋದಾದರೆ ಯಾರ್ಯಾರು ಬರಬೇಕು? ಟಾಪ್ 1 ಮಂಜು, ಟಾಪ್ 2 ತ್ರಿವಿಕ್ರಮ್. ತ್ರಿವಿಕ್ರಮ್ ಟಾಪ್ 2 ಏನಕ್ಕೆ? ಅಂದರೆ ಚೆನ್ನಾಗಿ ಆಡ್ತಾರೆ ಗೇಮ್ ಎಲ್ಲಾದ್ರೂ. ಒಂದೊಂದು ಕಡೆ ಮಾತಾಡೋದು ಸ್ವಲ್ಪ ಅವ್ರಿಗೆ ಎಲ್ಲೋ ಇದಾಗ್ಬೋದು, ಆದರೆ ಎಲ್ಲ ಕ್ವಾಲಿಟೀಸ್ ಇದೆ, ಬರೋ ಕ್ವಾಲಿಟೀಸ್. ಓಕೆ ಮೇಡಮ್, ಬಿಗ್ ಬಾಸ್ ಮನೇಲಿ ಯಾರು ಫ್ರೆಂಡ್ಶಿಪ್ ಚೆನ್ನಾಗಿದೆ? ಫ್ರೆಂಡ್ಶಿಪ್ ಮಂಜು, ಗೌತಮ್. ಯಾಕೆ? ಅಂದರೆ ಅವ್ರಿಗೆ ಏನೇ ಈಗ ಕಷ್ಟನೇ ಆಗಲಿ ಏನೇ ಬಂದ್ರೂ ಎಲ್ಲ ಈಕ್ವಲ್ ಆಗಿ ಇದು ಮಾಡ್ತಾರೆ. ಸೊ ಬಾಂಡಿಂಗ್ ಚೆನ್ನಾಗಿದೆ ಫ್ರೆಂಡ್ಶಿಪ್. ಯಾರು ವಿನ್ ಆಗಬೇಕು? ವಿನ್ ಮಂಜು ಆಗಬೇಕು. ಮಂಜು ಅವರು. ಓಕೆ, ನೆಕ್ಸ್ಟ್ ವೀಕು ಮನೆಯಿಂದ ಯಾರು ಹೊರಗೆ ಬರಬೇಕು? ಹೊರಗಡೆ ಹೋಗ್ಬೇಕಂದ್ರೆ ಚೈತ್ರ. ಕುಂದಾಪುರ. ಹೌದು. ಯಾಕೆ ಮೇಡಮ್? ಅಂದರೆ ಗೇಮ್ ಅಷ್ಟಕ್ಕಷ್ಟೇ. ಕನ್ನಡ ಬಿಗ್ ಬಾಸಲ್ಲಿ ನಿಮಗೆ ಯಾರು ಇಷ್ಟ? ನನಗೆ ಶಿಶಿರ್ ಇಷ್ಟ. ಅರೆ ಯಾಕೆ ಅವರೇ ಇಷ್ಟ? ಅವ್ರು ಚೆನ್ನಾಗಿ ಆಟ ಆಡ್ತಾರೆ ಮತ್ತು ಅವ್ರು ನೋಡೋಕ್ಕೂ ಚೆನ್ನಾಗಿದ್ದಾರೆ. ಓಕೆ, ಬಿಗ್ ಬಾಸ್ ಮನೇಲಿ ಸೇಫಾಗಿ ಯಾರು ಆಡ್ತಿದ್ದಾರೆ ಅನ್ಸುತ್ತೆ ನಿಮಗೆ? ಗೌತಮಿ ಜಾಧವ್. ಯಾಕೆ ಮೇಡಮ್ ಅವರು? ಅವರು ಯಾವಾಗಲೂ ಅದೇ ಥರ ಆಟ ಆಡ್ತಾರೆ, ಅದಕ್ಕೆ. ಓಕೆ, ಬಿಗ್ ಬಾಸ್ ಮನೇಲಿ ಯಾರು ಡ್ರಾಮಾ ಮಾಡ್ತಿದ್ದಾರೆ ಅಂತ ಅನಿಸ್ಬೋದು ನಿಮಗೆ? ಭವ್ಯ ಅವರು. ಯಾಕೆ ಮೇಡಮ್ ಅವರು? ಅವ್ರು ಆಡ್ತಿರೋದೆಲ್ಲ ಡ್ರಾಮಾನೇ, ಅದಕ್ಕೆ ಆಡ್ತಿರೋದಿಲ್ಲ. ಓಕೆ, ಬಿಗ್ ಬಾಸ್ ಮನೇಲಿ ಯಾರು ಶಕುನಿ? ಶಕುನಿ ಅಂತಂದರೆ ಯಾರು ಗೊತ್ತಿಲ್ಲ. ಓಕೆ, ಬಿಗ್ ಬಾಸ್ ಮನೇಲಿ ಟಾಪ್ 1 ಮತ್ತು ಟಾಪ್ 2 ಯಾರ್ಯಾರು ಬರಬೇಕು? ಟಾಪ್ 1 ಬಂದು ಹನುಮಂತು, ಟಾಪ್ 2 ಬಂದು ಮಂಜಣ್ಣ ಬರಬೇಕು. ಬಿಗ್ ಬಾಸ್ ಮನೇಲಿ ಯಾರು ಫ್ರೆಂಡ್ಶಿಪ್ ಚೆನ್ನಾಗಿದೆ? ಫ್ರೆಂಡ್ಶಿಪ್ ಅಂದರೆ ಅಲ್ಲಿ ಯಾರು ಫ್ರೆಂಡ್ಶಿಪ್ಪು ಚೆನ್ನಾಗಿಲ್ಲ ಬಿಡಿ, ಎಲ್ಲ ಅಲ್ಲಿ ಇಲ್ಲಿ ಮಾತಾಡ್ತಾರೆ. ಓಕೆ, ಯಾರು ವಿನ್ನರ್ ಆಗಬೇಕು? ಹನುಮಂತು. ನೆಕ್ಸ್ಟ್ ವೀಕ್ ಯಾರು ಹೊರಗೆ ಬರಬೇಕು? ನೆಕ್ಸ್ಟ್ ವೀಕು ಭವ್ಯ. ಅವರು. ಯಾಕೆ ಭವ್ಯ? ಅದೇನೇ ತಂದಾಕೋ ಬುದ್ಧಿ ಜಾಸ್ತಿ ಅಲ್ವಾ, ಅದಕ್ಕೆ. ಬಿಗ್ ಬಾಸಲ್ಲಿ ನಿಮ್ಗೆ ಯಾರು ಇಷ್ಟ ಮೇಡಮ್? ಸರ್ ಶಿಶಿರ್ ಇಷ್ಟ. ಯಾಕೆ ಅವರು? ಅವ್ರು ತುಂಬಾ ಸಾಫ್ಟಾಗಿದ್ದಾರೆ ಮತ್ತು ಚೆನ್ನಾಗಿ ಆಡ್ತಾರೆ ಆಟನೆಲ್ಲ. ಯಾರ ಮಗನೂ ಅಲ್ಲಿಂದ ಇಲ್ಲಿಗೆ ಏನು ಹೇಳಲ್ಲ, ಹಂಗಾಗಿ ಅವ್ರು ಇಷ್ಟ. ಓಕೆ, ಬಿಗ್ ಬಾಸ್ ಮನೇಲಿ ಯಾರು ಸೇಫಾಗಿ ಆಡ್ತಿದ್ದಾರೆ ಅನ್ಸುತ್ತೆ ನಿಮಗೆ? ಅಂದರೆ ಮತ್ತು ಗೌತಮಿ ಮತ್ತು ಮಂಜಣ್ಣ. ಯಾಕೆ ಮೇಡಮ್? ಅವರಿಬ್ಬರು ಹಂಗೆ ಯಾವಾಗ್ಲೂ ಒಂದೇ ಇರ್ತಾರೆ, ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಹೇಳೋದು ಜಾಸ್ತಿ, ಅದರಿಂದ. ಓಕೆ, ಬಿಗ್ ಬಾಸ್ ಮನೇಲಿ ಡ್ರಾಮಾ ಯಾರು ಮಾಡ್ತಿದ್ದಾರೆ ಅನ್ಸುತ್ತೆ? ಡ್ರಾಮಾ ಮಾಡ್ತಿರೋದು ಅಂತಂದರೆ ಚೈತ್ರ. ಅವರು. ಯಾಕೆ ಮೇಡಮ್ ಅವರು? ಸರ್ ಅವ್ರು ಹಂಗೆ ಅನ್ನಿಸ್ತಾರೆ ಸರ್, ಅದು. ಓಕೆ, ಬಿಗ್ ಬಾಸ್ ಮನೇಲಿ ಶಕುನಿ ಯಾರು ಮೇಡಮ್? ಶಕುನಿ ಮಂಜಣ್ಣ. ಯಾಕೆ ಮೇಡಮ್ ಅವರು ಮಂಜಣ್ಣ? ಸರ್ ಯಾವಾಗಲೂ ಅವರು ಇಲ್ಲಿಂದ ಇಲ್ಲಿಗೆ ಹೇಳ್ತಾರೆ, ಅವ್ರದ್ದು ಇವ್ರಿಗೆ ಹೇಳ್ತಾರೆ, ಹೇಳಲ್ಲ ಅಂತಾರೆ, ಮತ್ತು ಅಲ್ಲಲ್ಲಿಗೆ ಹೇಳ್ತಿರ್ತಾರೆ, ಹಂಗಾಗಿ ಅವ್ರು ಶಕುನಿ. ಓಕೆ, ಬಿಗ್ ಬಾಸ್ಲಿ ಟಾಪ್ 1 ಯಾರು ಬರಬೇಕು, ಟಾಪ್ 2 ಯಾರು ಬರಬೇಕು? ಸರ್ 1 ಶಿಶಿರ್ ಮತ್ತು 2 ಹನುಮಂತು. ಹನುಮಂತ್ ಅವ್ರು ಯಾಕೆ 2 ಮೇಡಮ್? ಸರ್ ಫುಲ್ ಅವ್ರು ಅಲ್ಲಿಂದ ಇಲ್ಲಿಗೆ ಏನೂ ಹೇಳೋದೇ ಇಲ್ಲ, ಸಾಫ್ಟಾಗಿರ್ತಾರೆ, ಅವ್ರ ಕೆಲಸ ಏನಿರುತ್ತೆ ಅದು ಮಾಡ್ತಾರೆ, ಟಾಸ್ನೆಲ್ಲ ಚೆನ್ನಾಗಿ ಆಡ್ತಾರೆ, ಹಂಗಾಗಿ ಅವರು ವಿನ್ ಆಗ್ತಾರೆ. ಓಕೆ, ಬಿಗ್ ಬಾಸ್ ಮನೇಲಿ ಯಾರು ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿದೆ ಮೇಡಮ್? ಹನುಮಂತು ಮತ್ತು ಇವನು ಧನರಾಜ್. ಯಾಕೆ? ಅವರಿಬ್ಬರು ಬಂದಾಗಿಂದನೂ ಫುಲ್ ಕ್ಲೋಸ್ ಇದ್ದಾರೆ, ಒಬ್ರು ಬಿಟ್ಕೊಡ್ತಾ ಇಲ್ಲ. ಆಟ ಬಂದಾಗಲೂ ಅವ್ರಿಬ್ರದ್ದು ಏನೈತೆ ಅದು ಆಡ್ತಾನೆ ಇರ್ತಾರೆ ಸರ್, ಹಂಗಾಗಿ. ಓಕೆ ಮೇಡಮ್, ಈ ವಾರ ಉಗ್ರ ಮಂಜು ಅವರು ಕ್ಯಾಪ್ಟನ್ ಆಗಿದ್ದಾರೆ, ಮತ್ತು ಹಾಗೆ ಅವರು ರಾಜ ಆಗಿದ್ದಾರೆ. ಯಾವ ಥರ ಗೇಮ್ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ, ಅವ್ರು ಗೇಮೇ ಆಡ್ತಿಲ್ಲ ಸರ್, ಮಂಜಣ್ಣ ಅವ್ರು ಆಡ್ತಾನೆ ಇಲ್ಲ. ಯಾಕೆ ಮೇಡಮ್? ಅವ್ರ ಆಟನೇ ಅವ್ರು ಆಡ್ತಾನೆ ಇಲ್ಲ ಸರ್. ಕ್ಯಾಪ್ಟನಾಗಿ ಏನು ತೊಗೋಬೇಕು ಡಿಸಿಷನ್ ಅದು ತಗೊಳ್ತಾ ಇಲ್ಲ ಅವರು. ಸೇಫ್ ಗೇಮ್ ಆಡ್ತಿದ್ದಾರೆ ಅಷ್ಟೇ ಅವರು. ಕನ್ನಡ ಬಿಗ್ ಬಾಸಲ್ಲಿ ನಿಮಗೆ ಯಾರು ಇಷ್ಟ? ಮೋಕ್ಷಿತ. ಅವರು ಯಾಕೆ ಇಷ್ಟ ಮೇಡಮ್? ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ, ಅದಕ್ಕೆ ಇಷ್ಟ. ಓಕೆ, ಬಿಗ್ ಬಾಸ್ ಮನೇಲಿ ಯಾರು ಸೇಫಾಗಿ ಆಡ್ತಿದ್ದಾರೆ ಅನ್ಸುತ್ತಾ ನಿಮಗೆ? ಸೇಫಾಗೆ ಮಂಜಣ್ಣ ಅವರು. ಯಾಕೆ? ಅವರೆಲ್ಲರ ಜೊತೆನೂ ಚೆನ್ನಾಗಿರ್ತಾರೆ, ಒಟ್ಟು ಅವರೇ ವಿನ್ ಆಗಬೇಕಂತ ಅಂದ್ಬಿಟ್ಟು ಅವ್ರ ಹತ್ರನೂ ಚೆನ್ನಾಗಿರ್ತಾರೆ, ಇವ್ರ ಹತ್ರನೂ ಚೆನ್ನಾಗಿರ್ತಾರೆ. ಓಕೆ, ಬಿಗ್ ಬಾಸ್ ಮನೇಲಿ ಡ್ರಾಮಾ ಯಾರು ಮಾಡ್ತಿದ್ದಾರೆ ಅನ್ಸುತ್ತೆ ನಿಮಗೆ? ಗೌತಮಿ ಅವರು. ಯಾಕೆ ಮೇಡಮ್? ಅವರು ಮುಂಚೆ ಮೋಕ್ಷಿತ ಜೊತೆ ಚೆನ್ನಾಗಿದ್ರು, ಈಗ ಅವ್ರನ್ನೇ ಇದು ಮಾಡ್ತಾ ಇದ್ದಾರೆ, ಹಾಗಾಗಿ. ಓಕೆ, ಬಿಗ್ ಬಾಸ್ ಮನೇಲಿ ಶಕುನಿ ಯಾರು? ಮಂಜಣ್ಣ ಅವರು. ಯಾಕೆ ಮೇಡಮ್ ಅವರು? ಅದೇನೆ, ಮಂಜಣ್ಣ ಎಲ್ಲ ಕ್ಯಾರೆಕ್ಟ್ರು ಅವರೇ ಸೂಟ್ ಆಗೋದು, ಅದಕ್ಕೆ. ಒಟ್ಟು ಅವ್ರು ವಿನ್ ಆಗಬೇಕಷ್ಟೇ ಅದರಲ್ಲಿ. ಆ ರೀತಿ ಅವರು ಎಲ್ಲರಲ್ಲೂ ವಿನ್ ಆಗಬೇಕಂತ ಅಂದ್ಬಿಟ್ಟು ಗೇಮ್ ಆಡ್ತಾ ಇದ್ದಾರೆ. ಓಕೆ, ಬಿಗ್ ಬಾಸ್ ಮನೇಲಿ ಟಾಪ್ 1 ಮತ್ತು ಟಾಪ್ 2 ಯಾರು ಬರಬೇಕು? ಮೋಕ್ಷಿತ, ತ್ರಿವಿಕ್ರಮ್. ಟಾಪ್ 1 ಮೋಕ್ಷಿತ, ಟಾಪ್ 2 ತ್ರಿವಿಕ್ರಮ್. ಟಾಪ್ 2 ಏನಕ್ಕೆ? ಅವರು ಎಲ್ಲದನ್ನು ನೇರ ಹೇಳಲ್ಲ, ಹಾಗಾಗಿ. ಬಿಗ್ ಬಾಸ್ ಮನೇಲಿ ಯಾರು ಫ್ರೆಂಡ್ಶಿಪ್ ಚೆನ್ನಾಗಿದೆ? ಹನುಮಂತು, ಧನರಾಜ್. ಯಾಕೆ ಅವ್ರದ್ದು?
ಅವ್ರು ಯಾವಾಗಲೂ ಕಾಮಿಡಿ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತಾರೆ. ಹಾಗಾಗಿ ಒಬ್ಬರ ಬಗ್ಗೆ ಇನ್ನೊಬ್ಬರು ಯಾವತ್ತೂ ಎಲ್ಲೂ ಮಾತಾಡಿಲ್ಲ. ಹಾಗಾಗಿ ಈ ವಾರ ಉಗ್ರ ಮಂಜು ಅವರು ಕ್ಯಾಪ್ಟನ್ ಆಗಿದ್ದಾರೆ, ಹಾಗೆ ಅವರು ರಾಜ ಆಗಿದ್ದಾರೆ. ಚೆನ್ನಾಗಿ ಗೇಮ್ ಮಾಡ್ತಿದ್ದಾರೆ ಅನಿಸುತ್ತಾ? ಆಡ್ತಾ ಇದ್ದಾರೆ. ಅವ್ರು ಯಾವಾಗಲೂ ಚೆನ್ನಾಗೇ ಆಡ್ತಾರೆ. ಅಲ್ಲಿಂದ ಇಲ್ಲಿಗೆ ತಂದಿಟ್ಟು ಹೋರಾಟ ಚೆನ್ನಾಗಿ ಆಡ್ತಾ ಇದ್ದಾರೆ. ಅಂದರೆ ಅವರು ರಾಜ ಆಗಿರೋದ್ರಿಂದ, ಸೇಫಾಗಿ ಹೋರಾಟ ಅವ್ರು ಚೆನ್ನಾಗೇ ಆಡ್ತಾ ಇದ್ದಾರೆ. ಅಂದರೆ ಅವರು ರಾಜ ಆಗಿದ್ದಾರೆ. ಈಗ ಅದು ರಾಜ ಆಗಿರೋದಕ್ಕೆ ಟಾರ್ಗೆಟ್ ಮಾಡಿ ಗೇಮ್ ಮಾಡ್ತಿದ್ದಾರೆ ಅಂತ ಅನಿಸುತ್ತಾ? ಹೌದು, ಖಂಡಿತ ಟಾರ್ಗೆಟ್ ಮಾಡಿಬಿಟ್ಟೆ ಗೇಮ್ ಆಡ್ತಾ ಇದ್ದಾರೆ ಅವರು. ಯಾಕೆ ಹಂಗೆ ಅನಿಸುತ್ತೆ? ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ ಅನಿಸುತ್ತೆ? ಅವ್ರು ಎಲ್ಲರನ್ನೂ ಟಾರ್ಗೆಟ್ ಮಾಡ್ತಾರೆ, ಎಲ್ಲರ ಜೊತೆನೂ ಚೆನ್ನಾಗಿರ್ತಾರೆ. ಕೊನೆಯಲ್ಲಿ ಅವರೇ ವಿನ್ ಆಗೋ ಥರ ಮಾಡ್ಕೊತಾರೆ.